ಹಾಯ್ ಆಲ್, ಇದು ಬಂದು ಫ್ರೈಡೇ ನೈಟ್ ಡಿನ್ನರ್ಗೆ ಇಸ್ಕಿದ್ಬೇಳೆ ಸಾಂಬಾರು ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅವರೆಕಾಳು ಸಾಂಬಾರು ರೆಸಿಪಿ ಬಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಹಾಫ್ ಟೇಬಲ್ ಸ್ಪೂನ್ ಗಸಗಸೆ ಆ್ಯಂಡ್ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಫ್ರೈ ಮಾಡಿ ಹಾಕ್ಕೋಬೇಕು, ಖಾರ ನೋಡಿಕೊಂಡು. ಅದಾದಮೇಲೆ ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಫ್ರೈ ಮಾಡಿ ಹಾಕ್ಕೊಂಡು, ಒಂದು 4 ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು, 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಹಾಕ್ಕೊಂಡು, ಸ್ವಲ್ಪ ಇದು ಔಡ್ಲ ಬರುತ್ತಲ್ಲ ಅದನ್ನು ಫ್ರೈ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಅದಾದ್ಮೇಲೆ ಒಂದು ಕಡೆ ದೋಸೆಗೂ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೆ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕಿ ಸಾಸಿವೆ ಹಾಕ್ಬಿಟ್ಟು ಚಿಟಪಟ ಅಂದಮೇಲೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು. ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ದೋಸೆನೂ ಆಗಿತ್ತು, ಡಿನ್ನರ್ ಮುಗಿಸ್ಕೊಂಡ್ವಿ. ಇದು ಬಂದು ನೆಕ್ಸ್ಟ್ ಡೇ, ಇವತ್ತು ಶನಿವಾರ, ಹಾಗೆ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ ಕೆಲಸನ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ಅಯ್ಯಪ್ಪ ಸ್ವಾಮಿದು ಇರುಮುಡಿ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಹೊರಗಡೆ ವ್ಯೂ ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ, ಕೇಳಿಕೊಂಡು ಕೆಲಸ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಳಗಡೆ ಬಂದ ತಕ್ಷಣ ಕಿಚನ್ಗೆ ಬಂದೆ. ಕಿಚನ್ ನೈಟೇನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಏನಷ್ಟೊಂದು ಕೆಲಸ ಇರಲಿಲ್ಲ. ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ಮಕ್ಕಳಿಗೆ ಸ್ಕೂಲ್ ಇತ್ತು ಇವತ್ತು, ಹಾಗಾಗಿ ಟಿಫನ್ನು ಚಪಾತಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನೈಟ್ದೆ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಚಪಾತಿ ಹಾಕ್ಕೊಟ್ಟೆ, ತಿನ್ಕೊಂಡು ಸ್ಕೂಲಿಗೆ ಹೊರಟರು. ನಾನು ಅದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆದೆ, ದೇವ್ರ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಇವತ್ತು ವಾರ ಆಗಿರೋದ್ರಿಂದ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಮತ್ತು ಗಂಧ ಎಲ್ಲ ಇಟ್ಕೋಬೇಕು. ಪ್ರತಿ ಫೋಟೋನ ಹೀಗೆ ಕ್ಲೀನ್ ಮಾಡ್ಕೋತೀನಿ ವಾರಕ್ಕೊಂದ್ಸರಿ, ಇಲ್ಲಾಂದರೆ ಹುಣ್ಣಿಮೆ ಈ ಥರ ಏನಾದರೂ ಇದ್ರೆ ಮಾತ್ರನೇ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಡೈಲಿ ಮಾತ್ರ ಹಾಗೆ ಹೂವು ಇಟ್ಟು ದೀಪ ಹಚ್ಕೋತೀನಿ, ಡೈಲಿ ಏನು ಕ್ಲೀನ್ ಮಾಡಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಮಕ್ಕಳು ಬಂದರು. ಸ್ವಲ್ಪ ವಿಡಿಯೋ ಮಾಡಿಕೊಡು ಅಂತ ಫೋನ್ ಕೊಟ್ಟರೆ ಫೋನೆಲ್ಲ ಶೇಕ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು, ಹಾಗಾಗಿ ವಿಡಿಯೋ ಹೀಗೆ ಬಂದಿದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ. ಅದಾದಮೇಲೆ ಮಕ್ಳಿಗೂ ರೆಡಿ ಆಗಕ್ಕೆ ಹೇಳಿದೆ, ಅವರು ಕೂಡ ರೆಡಿ ಆದರು. ಸಂಜೆ ಒಂದು 4 ಗಂಟೆ ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಈ ವರ್ಷ ತುಂಬಾ ಲೇಟ್ ಆಯಿತು ಪೂಜೆ ಆಗೋದು, ಅಲ್ಲಿ ಇರುಮುಡಿನೂ ಲೇಟಾಗಿ ಹೋಗೋಯ್ತು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಇದೇ ನೋಡಿ ನಮ್ಮೂರಿನ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ. ಎದುರುಗಡೆನೇ ನಂದಿ ಕೂಡ ಇದ್ದಾರೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಆಮೇಲೆ ಇರುಮುಡಿನೂ ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಈ ಥರ ಸ್ವಾಮಿಗಳು ರೌಂಡಾಗಿ ಕುತ್ಕೊಂಡು, ಗುರುಸ್ವಾಮಿ ಇರ್ತಾರಲ್ಲ ಅವರು ಎಲ್ಲ ತುಪ್ಪದ ಕಾಯಿ ಎಲ್ಲ ಹಾಕ್ಬಿಟ್ಟು ಇರುಮುಡಿ ಕಟ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಅದು ಅಷ್ಟೊತ್ತಿನ ತನಕ ಸ್ವಾಮಿಗಳು ಏನು ಊಟ ಎಲ್ಲ ಮಾಡಿರಲ್ಲ, ಒಂದೊತ್ತಿನಿಂದನೇ ಇರುಮುಡಿ ಕಟ್ಟಿಸ್ಕೋತಾರೆ. ನಮ್ಮೂರ ಕಡೆ ಇದೇ ಥರ ಪದ್ಧತಿನೇ, ನಿಮ್ಮೂರ ಕಡೆ ಯಾವ ಥರ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ನಾವು ಕೂಡ ಊಟಕ್ಕೆ ಕುತ್ಕೊಂಡ್ವಿ, ತುಂಬ ಸಂಜೆನೇ ಆಗೋಯ್ತು ಊಟ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಅಲ್ಲಿ ಲೈಟಿಂಗ್ಸ್ ಏನೂ ಇರಲಿಲ್ಲ, ಹಾಗಾಗಿ ವಿಡಿಯೋ ಈ ಥರ ಬಂದಿದೆ. ಸರಿ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಫೋಲ್ಡ್ ಮಾಡೋದು, ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಫೋಲ್ಡ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಈ ಥರ ಆಟ ಆಡ್ಕೊಂಡು ಕೂತಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿಕೊಡ್ರಿ ಅಂತ ಅಂದೆ. ಫೋಲ್ಡ್ ಮಾಡಿಕೊಟ್ರು ಪಾಪ. ನಾನು ಎಲ್ಲ ಬಟ್ಟೆ ಎಲ್ಲ ಎತ್ತಿ ಇಟ್ಕೊಂಡು ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವ್ಯೂಸ್ ಬರ್ತಾ ಇದೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ.